ಹಾಯ್ ಎಲ್ರಿಗೂ, ಇದು ಬುಧವಾರದ ಮಿನಿ ಬ್ಲಾಗ್. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಪಾಸ್ತಾನ ಮಾಡ್ಕೊತಾ ಇದ್ದೀನಿ. ಇದು ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ತುಂಬ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಮಾತ್ರನೇ ಯೂಸ್ ಮಾಡ್ಕೊಂಡು ಮಾಡುತ್ತೀನಿ. ನಿಮಗೆ ಈ ಪಾಸ್ತಾ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಈ ಪಾಸ್ತಾ ನಮ್ಮ ಮಗನಿಗೆ ತುಂಬಾ ಇಷ್ಟ, ಅದರಿಂದನೇ ಅವಾಗವಾಗ ಮಾಡೋ ಥರ ಇರುತ್ತೆ. ಇವತ್ತು ನಮ್ಮ ಮಗನಿಗೆ ಲಂಚ್ ಬಾಕ್ಸಿಗೆ ಬನಾನಾ ಮತ್ತು ಪೊಮೊಗ್ರನೇಟ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಲಂಚ್ ಬಾಕ್ಸ್ಗೆ ಫ್ರೂಟ್ಸು ಇಲ್ಲಾಂದರೆ ವೆಜಿಟೇಬಲ್ ಇಲ್ಲಾಂದರೆ ಸ್ನ್ಯಾಕ್ಸ್ ಥರ ಇರುತ್ತೆ. ಇವತ್ತು ಬನಾನಾ ಮತ್ತು ಪೊಮೊಗ್ರನೇಟ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಒಂದು ಚಾಕ್ಲೇಟ್ನ ಆ್ಯಡ್ ಮಾಡ್ತೀನಿ. ಸೈಡ್ ಬೈ ಸೈಡಲ್ಲೇ ನನ್ನ ಮಗ ಬಂದುಬಿಟ್ಟು ಬಾಕ್ಸ್ನ ಚೆಕ್ ಮಾಡ್ತಾನೆ, ನಾನು ಏನು ಫ್ರೂಟ್ನ ಆ್ಯಡ್ ಮಾಡಿದ್ದೀನಿ ಅಂತ. ಯಾಕಂದರೆ ಅವನಿಗೆ ಬನಾನಾ ಅಂದರೆ ತುಂಬ ಇಷ್ಟ ಆಗುತ್ತೆ, ಆದರೆ ಪೊಮೊಗ್ರನೇಟ್ ಅಷ್ಟೊಂದು ಇಷ್ಟ ಆಗೋಲ್ಲ. ಆದರೆ ನಾನು ಡೈಲಿ ಒಂದೊಂದು ಫ್ರೂಟ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ. ಸ್ಕೂಲಲ್ಲಿ ಬಾಕ್ಸಿಗೆ ಕೊಟ್ಟವಾಗ್ಲೇ ಮಕ್ಕಳು ತಿಂತಾರೆ, ಅದೇ ಮನೇಲಿದ್ದರೆ ತುಂಬ ಫೋರ್ಸ್ ಮಾಡೋ ಥರ ಇರುತ್ತೆ. ಇದೇ ಸೈಡ್ ಬೈ ಸೈಡಲ್ಲಿ ನಾನು ವಾಟರ್ನ ಫಿಲ್ ಮಾಡಿ ಇಟ್ಬಿಟ್ಟು ನಮ್ಮ ಮಗನಿಗೆ ಪ್ಲೇಟಲ್ಲಿ ಬ್ರೇಕ್ಫಾಸ್ಟ್ನ ಹಾಕ್ಕೊಟ್ಟಿದ್ದೀನಿ. ಅವ್ನ ಫೇವ್ರೆಟ್ ಆಗಿದ್ದರೆ ಅವನೇ ತಿನ್ಕೊತಾನೆ, ಇಲ್ಲ ಅವ್ನಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಇದ್ದರೆ ನಾವೇ ತಿನ್ನಿಸ್ಬೇಕಾಗುತ್ತೆ. ಅದಾದಮೇಲೆ ನಮ್ಮ ಮಗನ ಸ್ಕೂಲ್ಗೆ ಡ್ರಾಪ್ ಮಾಡ್ಬಿಟ್ಟು ಬಂದಾದಮೇಲೆ ನನಗೆ ಬ್ರೇಕ್ಫಾಸ್ಟ್ಗೆ ಅಂತ ಬ್ರೆಡ್ ಆಮ್ಲೆಟ್ನ ಮಾಡ್ಕೊತಾ ಇದ್ದೀನಿ ಪಾಸ್ತಾ ಜೊತೆ ತಿನ್ನೋಕ್ಕೆ. ಏನೋ ಇವತ್ತು ಕ್ರೇವಿಂಗ್ ಅಂತ ಅನ್ನಿಸ್ತು, ಬ್ರೆಡ್ ಆಮ್ಲೆಟ್ ತಿನ್ನಬೇಕು ಅಂತ. ಇದಾದಮೇಲೆ ನಾನು ಮೊಸರನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಲನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ನಾವು ಯೂಶ್ವಲಿ ನಂದಿನಿ ಆರೆಂಜೇ ಯೂಸ್ ಮಾಡೋದು. ಇದರಲ್ಲಿ ಮೊಸರು ಮಾಡಿದ್ರೆ ಮೊಸರು ತುಂಬಾ ಟೇಸ್ಟಿ ಮತ್ತು ಕ್ರೀಮಿಯಾಗಿರುತ್ತೆ. ಹಾಲನ್ನ ಚೆನ್ನಾಗಿ ಬಿಸಿ ಮಾಡಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಅದು ಸ್ವಲ್ಪ ಉಗುರು ಬೆಚ್ಚಗಾದಾದಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಹಾಲನ್ನ ಚೆನ್ನಾಗಿ ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ಅವರ್ ಹಾಗೆ ಬಿಟ್ಬಿಡ್ತೀನಿ. ಅದಾದಮೇಲೆ ಮೊಸರು ಸೆಟ್ ಆಗುತ್ತೆ. ನಿಮಗೆ ಈ ಮಿನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.